ರವಿಕುಮಾರ್ ಅವರನ್ನ ಬಂಧಿಸದಂತೆ ಹೈಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ಸದ್ಯಕ್ಕೆ ಬಂಧನ ಭೀತಿಯಿಂದ ಈಗ ಎಂಎಲ್ಸಿ ರವಿಕುಮಾರ್ ಅವರು ಪಾರಾಗಿದ್ದಾರೆ. ಮೇಲ್ಮನೆ ಸದಸ್ಯ ರವಿಕುಮಾರ್ ಅವರಿಗೆ ತಾತ್ಕಾಲಿಕವಾಗಿ ರಿಲೀಫ್ ಈಗ ಸಿಗ್ತಾ ಇರೋದು. ರವಿಕುಮಾರ್ನ ಬಂಧಿಸದಂತೆ ಹೈಕೋರ್ಟ್ ಈಗ ಸೂಚನೆಯನ್ನ ಕೊಟ್ಟಿದೆ. ಅವರಿಗೆ ಬಂಧನದ ಭೀತಿ ಈಗ ಇಲ್ಲ, ಸ್ವಲ್ಪ ರಿಲ್ಯಾಕ್ಸೇಷನ್ ಅವರಿಗೆ ಸಿಕ್ಕಿದೆ. ಕಲಬುರಗಿ ಡಿಸಿ ವಿರುದ್ಧ ವಿವಾದಾತ್ಮಕ ಮಾತಿನಿಂದ ರವಿಕುಮಾರ್ ವಿರುದ್ಧ ಎಫ್ಐಆರ್ ದಾಖಲಾಗಿತ್ತು. ಅವರು ಮಾಡುವಂಥ ಮಾತಿನ ಬರದಲ್ಲಿ ಅವ್ರಿಗೂ ಕೂಡ ಅವರು ಹಿಡಿತದಲ್ಲಿ ಇರ್ತಾರೆ ಮಾತುಗಳನ್ನು ಆಡಬೇಕಾದ್ರೆ. ಬಟ್ ಯಾಕೆ ಆ ಮಾತುಗಳನ್ನು ಆಡಿದರೂ ಅರ್ಥ ಆಗ್ತಿಲ್ಲ. ತುಂಬ ಕೆಲವು ರಾಜಕಾರಣಿಗಳು ಮಾತ್ರ ತಮ್ಮ ಭಾಷೆಯ ಬಗ್ಗೆ ತುಂಬ ಹಿಡಿತದಲ್ಲಿ ಮಾತನಾಡ್ತಾರೆ. ಆದರೆ ಈ ವಿಚಾರದಲ್ಲಿ ಯಾಕೆ ರವಿಕುಮಾರ್ ಅವರು ತಮ್ಮ ಭಾಷೆಯಲ್ಲಿ ಹಿಡಿತವನ್ನು ಕಳೆದುಕೊಂಡ್ರು ಅಂತ ಅರ್ಥ ಆಗಲಿಲ್ಲ. ಕೆಲವೊಂದು ಟೈಮಲ್ಲಿ ಬರುತ್ತೆ ಅಲ್ಲ, ಜೋಶಲ್ಲಿ ಹೋಶ್ ಕಳ್ಕೊಳ್ಳೋದು ಅಂತ ಹೇಳಿ, ಹಾಗೆ ಆಗಿರತ್ತೆ. ಇತ್ತೀಚೆಗೂ ಹಾಗೆ ಆಗ್ತಾ ಇದೆಯೇನೋ, ನಾನು ಏನೋ ಇದ್ದೀನಿ, ನಾನು ಒಂಚೂರೇನೋ ಇರಬೇಕು ಅಂತೇಳಿ ಹಂಗೇನಾದರೂ ಹೋಗ್ತಿದ್ದೀರಾ ರವಿಕುಮಾರ್ ಅವರೇ? ಏನು ಮಾತನಾಡಬೇಕು, ಏನು ಮಾತನಾಡಬಾರ್ದು, ಯಾವ ವಿಚಾರದಲ್ಲಿ ಅನ್ನುವಂಥದ್ದು ಇರಬೇಕಿತ್ತು. ಈಗ ಎಫ್ಐಆರ್ ಹಾಕಿದ್ರು, ಕೋರ್ಟಿಗೆ ಹೋದರು ರವಿಕುಮಾರ್ ಅವರು. ಅದಕ್ಕೆ ಈಗ ಅವ್ರನ್ನ ಬಂಧಿಸದಂತೆ ಸ್ವಲ್ಪ ರಿಲೀಫ್ ಅವರಿಗೆ ಸಿಕ್ಕಿದೆ. ಸೂಚನೆಯನ್ನು ಕೂಡ ಕೊಟ್ಟಿದೆ. ರವಿಕುಮಾರ್ ಅವ್ರನ್ನ ಬಂಧನ ಮಾಡಬೇಡಿ ಅಂತ ಹೈಕೋರ್ಟ್ ಸೂಚನೆಯನ್ನು ಕೊಟ್ಟಿದೆ. ಹಾಗಾಗಿ ಈಗ ಸದ್ಯಕ್ಕೆ ಅವರಿಗೆ ರಿಲ್ಯಾಕ್ಸ್ ಆಗಿದ್ದಾರೆ. ಬಟ್ ಈ ಬಿಸಿ ಇದ್ದೇ ಇರುತ್ತೆ. ಸದ್ಯಕ್ಕೆ ಬಂಧನ ಇಲ್ಲ ಅಷ್ಟೇ, ನಾಳೆ ಆ ವಿಚಾರಗಳಲ್ಲಿ ಏನಾಗುತ್ತೆ, ಯಾವ ರೀತಿಯಾಗಿ ಬೆಳವಣಿಗೆಗಳಾಗುತ್ತೆ ಅನ್ನುವಂಥದ್ದನ್ನು ನೋಡಬೇಕು. ಹಾಗಾಗಿ ಆ ನಿಟ್ಟಿನಲ್ಲಿ ಈಗ ನೋಡೋಣ ಏನೆಲ್ಲ ಬೆಳವಣಿಗೆಗಳಾಗುತ್ತೆ ಅಂತ.